ನೀವು ಆಲ್ರೆಡಿ ಸಿನಿಮಾ ನೋಡಿರೋದ್ರಿಂದ ಹ್ಮ್. ಅದು ಒಂದು ಏನಂತಾರೆ ನಂಬಿಕೆ. ಹೌದು, ಹೌದು. ಸಿನಿಮಾನ ಜನ ಇಷ್ಟಪಟ್ಟೇ ಪಡ್ತಾರೆ ಅಂತ. ಜೊತೆಗೆ ಸರ್ ಈಗ ನೋಡಿ ಕರಾವಳಿ ಅಂದ್ರೆ ಮಂಗಳೂರು ಕಡೆಯಿಂದ ಯಾವ ಸಿನಿಮಾ ಬಂದ್ರು ಅಲ್ಲಿನ ಒಂದಷ್ಟು ಕಲ್ಚರ್‌ನ ಇಟ್ಕೊಂಡು ಎಲ್ಲ ಸಿನಿಮಾನು ಕೂಡ ಗೆದ್ದಿದೆ. ಹ್ಮ್. ಅದಕ್ಕೆ ಎಕ್ಸಾಂಪಲ್ ನಾವು ಕಾಂತಾರನೇ ತಗೊಳ್ಬೋದು. ಹೌದು, ಅಲ್ವಾ ಸರ್? ಹೌದು. ಇದು ಗೆದ್ದೇ ಗೆಲ್ಲುತ್ತೆ. ಮ್ಯಾನಿಫೆಸ್ಟ್ ಹೀಗೆ ಮುಂದುವರಿಲಿ. ಸರ್ ಇದ್ರ ಜೊತೆಗೆ ಕತೆ ಕೇಳ್ತೀರಾ, ಇಷ್ಟ ಆಗುತ್ತೆ. ನಿಮ್ಮ ಪಾತ್ರ ಯಾವ ತರ ಹೋಗುತ್ತೆ? ಅದ್ರ ಬಗ್ಗೆ ಅಲ್ಲ, ಹೇಳೋದಾದ್ರೆ? ತುಂಬಾ ಹತ್ರ ಹತ್ರ ಬಂದಿದೆ ಸಿನಿಮಾ. ಈಗ ರಿಲೀಸಿಗೆ ಇನ್ನು 4-5 ದಿನಗಳು ಆಹಾ! ಮಾತ್ರ ಹ್ಮ್. ಪೆಂಡಿಂಗ್ ಇರುವ ಕಾರಣ ಹ್ಮ್. ಪಾತ್ರದ ಬಗ್ಗೆ ತುಂಬಾ ವಿಮರ್ಶೆಗಳು ಬೇಡ, ಜಾಸ್ತಿ ಹ್ಮ್. ಹೇಳ್ಬೇಡಿ ಪಾತ್ರದ ಬಗ್ಗೆ ಅಂತ ಹೇಳಿದ್ದಾರೆ. ಹ್ಮ್. ಒಂದು ವಿಶೇಷವಾದ ಪಾತ್ರ, ಹ್ಮ್. ನೀವು ನೋಡಿರುವಂಥ ಪಾತ್ರ, ಹ್ಮ್. ಆ, ನಮಗೆ ಕಾಡುವಂಥ ಪಾತ್ರ, ಒಂದು ಹ್ಮ್. ಎಲ್ಲರೂ ಇಷ್ಟಪಡುವಂಥ ಹ್ಮ್. ಒಂದು ಪಾತ್ರ. ಸಿನಿಮಾ ಮುಗಿದ ಮೇಲೂ ಕೂಡ ಹ್ಮ್. ಆ ಕ್ಯಾರೆಕ್ಟರ್ನ ಕರ್ಕೊಂಡು ನೀವು ಮನೆಗೆ ಕನೆಕ್ಟ್ ಬರ್ತೀರಿ, ಆಗುತ್ತೆ ನಮಗೆ. ಕನೆಕ್ಟ್ ಆಗುವಂಥ ಒಂದು ಹ್ಮ್. ಪಾತ್ರ. ಮಹಾಬಲ ಅನ್ನೋ ಪಾತ್ರ, ಹ್ಮ್. ಮಹಾಬಲನ ಪಾತ್ರದಲ್ಲಿ ಮಹಾಬಲ ಅನ್ನೋ ಹ್ಮ್. ಪಾತ್ರದಲ್ಲಿ ನಾನು ಅಂದ್ರೆ ಕಾಣಿಸ್ಕೊಂಡು ಪ್ರಜ್ವಲ್ ಅವರಿಗೆ ಬಲ ತುಂಬ್ತೀರಾ? ಅಥವಾ ರಾಜ್ ಬಿ ಶೆಟ್ಟಿ ಅವರಿಗೆ ಬಲ ತುಂಬ್ತೀರಾ ಅಂತ? ಒಟ್ಟಲ್ಲಿ ಬಲ ಇದೆ, ನನ್ನ ಬಲ ಇದೆ. ಮಹಾ ಬಲ ಇದೆ. ಹ್ಮ್. ಬಲ ಶೆಟ್ರಿಗೆ ತುಂಬ್ತೀನೋ, ಹ್ಮ್. ಪ್ರಜ್ವಲ್ ಅವರಿಗೆ ಹ್ಮ್. ತುಂಬ್ತೀನೋ, ಸಂಪದಾಗ ತುಂಬ್ತೀನೋ. ಹ್ಮ್. ಆ, ನಾನು ಮರ್ತಿದ್ದೆ ಆ, ಸಂಪದ ಅವರ. ಇದೆಲ್ಲವೂ ಕೂಡ ನೀವು ಸಿನಿಮಾದಲ್ಲಿ ನೋಡಿದ್ರೆ ನೋಡಬೇಕು. ಬಟ್ ಗೊತ್ತಾಗುತ್ತೆ. ಬಲ ಇದೆ, ಹ್ಮ್. ಅದು ಮಹಾಬಲವಾಗಿ ಕಾಣಿಸುತ್ತೆ. ಸರ್ ಇದ್ರ ಜೊತೆಗೆ ಅಂದ್ರೆ ರಾಜ್ ಸರ್ ಕ್ಯಾರೆಕ್ಟರ್ ಅಂದ್ರೆ ಹೆಂಗೆ ಮೂವ್ ಆನ್ ಆಗುತ್ತೆ? ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳೋದಾದ್ರೆ? ನನಗೆ ಇದು ಕತೆ ಹೇಳಿದಾಗ ಹ್ಮ್. ಒಂದು 4 ಪಾತ್ರಗಳು ಭಾಳ ವಿಶೇಷವಾದ ವಿಶೇಷ. ಪಾತ್ರಗಳು ಅನಿಸಿದ್ವು ಹ್ಮ್. ನನಗೆ. ಒಂದು ದೊಡ್ಡ ದನಿಗಳ ಪಾತ್ರ, ಹ್ಮ್. ಅದನ್ನು ರಮೇಶ್ ಚಂದ್ರ ಅವರು ಮಾಡ್ತಾರೆ ಅಂತ ಹೇಳಿದಾಗ ಹ್ಮ್. ವಾವ್, ಅದ್ಭುತವಾದ ಚಾಯ್ಸ್ ಅಂತ ಹ್ಮ್. ಖುಷಿಯಾಗಿದ್ದೆ ನಾನು. ಹ್ಮ್. ಮಹಾಬಲನ್ ಪಾತ್ರ ನೀವು ಸಾರ್ ಅಂತ ಹೇಳಿದ್ರು, ಹ್ಮ್. ಓಕೆ ಗುಡ್. ಹ್ಮ್. ಧನಂಜಯ್ ಅನ್ನೋ ಪಾತ್ರ ಹೀರೋ, ನಮ್ಮ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ಹ್ಮ್. ದೇವರಾಜ್ ಅವರ ಪ್ರಜ್ವಲ್ ಪಾತ್ರ ಅವರು. ಹ್ಮ್. ಸೂಪರ್. ಅಂದರೆ ಹ್ಮ್. ನನಗೂ ಅವ್ರಿಗೆ ಒಳ್ಳೆ ಬಾಂಡಿಂಗ್ ಇದೆ. ಹ್ಮ್. ಇದರ ಮುಂಚೆ ನಾನು ಒಂದೆರಡು ಸಿನಿಮಾಗಳಲ್ಲಿ ಅವ್ರ ಜೊತೆ ಹ್ಮ್. ಅಭಿನಯಿಸಿದ್ದೆ. ಆ ಸಿನಿಮಾಗಿಂತ ಜಾಸ್ತಿಯಾಗಿ ಸ್ನೇಹ ತುಂಬ ಹ್ಮ್. ದೊಡ್ಡದಿದೆ, ನಮ್ಮದು ಫ್ರೆಂಡ್ಶಿಪ್ ಹ್ಮ್. ಭಾಳ ಚೆನ್ನಾಗಿ. ನಾನು ತುಂಬ ಪ್ರೀತಿ ಮಾಡ್ತಾರೆ, ಹ್ಮ್. ನಾನಂದ್ರೆ ಭಾಳ ಇಷ್ಟ ಅವ್ರಿಗೆ. ಹ್ಮ್. ನನಗೂ ಅವರು ಅಂದರೆ ಭಾಳ ಇಷ್ಟ. ವಿ ಸ್ಪೆಂಡ್ ಗುಡ್ ಟೈಮ್ ವಿತ್ ದೆಮ್, ಹ್ಮ್. ವಿ ಎಂಜಾಯ್ ಗುಡ್ ಟೈಮ್. ಅವರು ಅಂತ ಹೇಳಿದ್ರೆ ಇನ್ನೂ ಖುಷಿ ಆದ. ಹೀರೋಯಿನ್ ಯಾರು? ಸಂಪದ. ಓಕೆ, ಹ್ಮ್. ವೆರಿ ಗುಡ್, ಒಳ್ಳೆ ಹ್ಮ್. ಆರ್ಟಿಸ್ಟ್. ಇನ್ನು ಮಹಾವೀರ ಅಂತ ಒಂದು ಹೇಳಿದ್ರಲ್ಲ ಸರ್, ತುಂಬ ಹ್ಮ್. ಇಂಪಾರ್ಟೆಂಟ್ ರೋಲ್ ಅದು. ಅದು ಯಾರು ಹ್ಮ್. ಮಾಡ್ತಾರೆ ಹ್ಮ್. ಸರ್? ನಿಮ್ಗೆ ಸರ್ಪ್ರೈಸ್ ಇದೆ, ಒಬ್ಬ ಸೂಪರ್ ಸ್ಟಾರ್ ಓ! ಮಾಡ್ತಾನೆ. ಹ. ನಾವೊಂದು ಕನ್ನಡದ 3 ಸೂಪರ್ ಸ್ಟಾರ್ಗಳಿಗೆ ಹ್ಮ್. ಟ್ರೈ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾರಾದರೂ ಒಬ್ಬರು ಸಿಗ್ತಾರೆ ಅಂತ. ಪ್ರತಿದಿನ ಸೆಟ್ಟಿಗೆ ಹೋದಾಗ, ಹ್ಮ್. ಸರ್ ಮಹಾವೀರ ಯಾರು ಸರ್? ಹ್ಮ್. ನಾನು, ನೀವು ಕಲ್ಪಿಸ್ಕೊಳ್ಳಿ, ಹ್ಮ್. ಕನ್ನಡದ 3 ಸೂಪರ್ ಸ್ಟಾರಲ್ಲಿ ಒಬ್ಬರು ಅಂದರೆ ಯಾರು ಯಾರು ಇರ್ಬೋದು ಇರ್ಬೋದು ಅಂತ. ಓಕೆ. ಹ್ಮ್. ಎಲ್ಲ ಅಪ್ರೋಚ್ ಮಾಡಿದ್ದಾರೆ. ಹ್ಮ್. ಆಮೇಲೆ ಹಿಂದಿಯಿಂದ ಯಾರೋ ಒಬ್ಬರನ್ನು ಕರಿತೀವಿ ಅಂತ ಆಯಿತು. ಹ್ಮ್. ಆಮೇಲೆ ಮಲಯಾಳಂನ ಒಬ್ಬ ಸೂಪರ್ ಸ್ಟಾರ್ನ ಓಕೆ. ಹ. ಕರ್ಸೋಣ. ಅಷ್ಟು ತೂಕ ವೇಟೇಜ್ ಇರುವಂಥ ಒಂದು ಪಾತ್ರ ಅದು. ಪಾತ್ರ. ಮಹಾವೀರ ಅನ್ನೋ ಪಾತ್ರ. ಹ್ಮ್. ನಮ್ಮದು ಇದು ಲ್ಯಾಂಡ್ ಲಾರ್ಡ್ ನಡೀತಾ ಇತ್ತು, ನಂದು ರಾಜ್ ಶೆಟ್ರದ್ದು ಕಾಂಬಿನೇಷನ್ ನಡೀತಾ ಇತ್ತು. ಹ್ಮ್. ಅವತ್ತು ಬಂದು ಕತೆ ಹೇಳಿದ್ದಾರೆ. ಹ್ಮ್. ಕತೆ ಹೇಳಿದ ತಕ್ಷಣ ಸರ್ ರಾಜ್ ಶೆಟ್ರು ಮಾಡ್ತಾರೆ ಅಂತ, ಇರಿ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಹ್ಮ್. ಶೆಟ್ರನ್ನ ಕೇಳಿದೆ, ಹೆಂಗೆ ಮಾಡ್ತಾರೆ, ಹೆಂಗೆ ನಡೀತಾವೆ? ಆಗ ಆಲ್ಮೋಸ್ಟ್ ಒಂದು 40-50% ಶೂಟಿಂಗ್ ಹ್ಮ್. ಆಗೋಗ್ಬಿಟ್ಟಿತ್ತು. ಹ್ಮ್. ಇವರ ಪೋರ್ಷನ್ ಮಾತ್ರ ಪೆಂಡಿಂಗ್ ಇತ್ತು ಅಷ್ಟೇ. ಹ್ಮ್. ಇಲ್ಲ, ರಾಜ್ ಶೆಟ್ರು ಒಪ್ಕೊಂಡಿದ್ದಾರೆ. ಹ್ಮ್. ಭಾಳ ಖುಷಿ ಆಯಿತು ನನಗೆ, ಅವ್ರು ಅಲ್ಲಿವರೇ ಆಗಿರೋ ಕಾರಣ. ಹ್ಮ್. ಆಮೇಲೆ ಈಗ ಒಂದು ಟ್ರೆಂಡ್ ಇದೆ, ಅವರಿಗೋಸ್ಕರ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಹ್ಮ್. ಈಗ ನಮ್ದೀಗ ಗರುಡ ಗಮನ ಆದಮೇಲೆ ಅವ್ರದ್ದೊಂದು ಹೌದು. ಅವರದೊಂದು ಶೈಲಿ ಎಲ್ಲರೂ ಜನ ಇಷ್ಟಪಟ್ಟಿದ್ದಾರೆ. ಕನ್ನಡದಲ್ಲೂ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲೂ ಕೂಡ ಹ್ಮ್. ಅವರನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಹ್ಮ್. ಅವರ ಟ್ಯಾಲೆಂಟನ್ನು ಇಷ್ಟಪಟ್ಟಿದ್ದಾರೆ. ಅವರು ಕರಾವಳಿಗರಾಗಿ ಹ್ಮ್. ಅಲ್ಲಿ ನಿಂತ್ಕೊಳ್ಳೋದು, ಆ ಮಹಾವೀರನ ಪಾತ್ರ ಹ್ಮ್. ನಿಂತ್ಕೊಳ್ಳೋದು ಭಾಳ ಹ್ಮ್. ಖುಷಿ ಅನ್ನಿಸ್ತು. ಅವ್ರು ಬಂದಿದ್ದು ಇಡೀ ಸಿನಿಮಾಗೆ ಒಂದು ಬಲ ತುಂಬಿತು ಹ್ಮ್. ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ನೋಡಿದವರ ಸಿನಿಮಾ ನೋಡಿದವರ ಅಭಿಪ್ರಾಯ. ಈಗಾಗಲೇ ಅವರ ಟ್ರೈಲರ್ ಮೂಲಕ ಅಥವಾ ಅವರ ಕ್ಯಾರೆಕ್ಟರ್ ರಿವೀಲ್ ಮೂಲಕ ಒಂದು ಒಂದು ಹ್ಮ್. ಸೆನ್ಸೇಷನನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಪರ್ಸನಲಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಹ್ಮ್. ಬೀಯಿಂಗ್. ಭಾಳ ಪರಿಸರವನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ, ಪ್ರಾಣಿ ಪಕ್ಷಿಗಳನ್ನು ಭಾಳ ಪ್ರೀತಿ ಮಾಡುವಂಥ ವ್ಯಕ್ತಿ. ಜೊತೆಗೆ ಬಹಳ ಸಿಂಪಲ್ ಮನುಷ್ಯ. ಭಾಳಷ್ಟು ಸಿನಿಮೋತ್ಸಾಹ ಇರುವಂಥ ಹ್ಮ್. ವ್ಯಕ್ತಿ. ಸಿನಿಮಾ ಅಂದರೆ ಭಾಳ ಇಷ್ಟಪಡ್ತಾರೆ. ಕನ್ನಡ ಸಿನಿಮಾ ತುಂಬ ಒಂದು ಉತ್ತುಂಗದಲ್ಲಿರಬೇಕು ಹ್ಮ್. ಅನ್ನೋದನ್ನು ಭಾಳ ಆಸೆ ಪಡುವಂಥ ವ್ಯಕ್ತಿ. ಸಿನಿಮಾ ಬಿಟ್ಟು ಬೇರೆ ಏನು ಯೋಚನೆ ಮಾಡಿದಂಥ ಒಂದು ವ್ಯಕ್ತಿ. ಹ್ಮ್. ಆ ವ್ಯಕ್ತಿ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ. ಅಫ್ಕೋರ್ಸ್ ಪ್ರಜ್ವಲ್ ಅವ್ರ ಜೊತೆ ಕೆಲಸ ಮಾಡಿದ್ದು ಹ್ಮ್. ಮತ್ತಷ್ಟು ಮಗದಷ್ಟು ಖುಷಿ ಹ್ಮ್. ಇದೆ. ನಮ್ಮ ಸ್ನೇಹ ಅಂದಿದ್ದು ಸಂಪದ ನನಗೆ ಹೊಸ ಪರಿಚಯ ಇದರ ಮೂಲಕ. ಹ್ಮ್. ವಿ ಹ್ಯಾಡ್ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ತುಂಬ ಹ್ಮ್. ತರಳಿ. ಆಮೇಲೆ ಸುರೇಶ್ ಸರ್, ಹ್ಮ್. ETV ಸುರೇಶ್ ಸರ್ ಅವರು ಅದರಲ್ಲಿ ಒಳ್ಳೆಯ ಅಭಿನಯದಲ್ಲಿ ಮಾಡಿದ್ದಾರೆ. ಆಮೇಲೆ ನನಗೆ ಗೋವಿಂದೇಗೌಡರು, ಹಾ, ಗೋವಿಂದೇಗೌಡ್ರು. ಅವ್ರದ್ದು ಹ್ಮ್. ಭಾಳ ಅದ್ಭುತವಾದಂಥ ಪಾತ್ರ. ಆಮೇಲೆ ನಿರಂಜನ್ ಹ್ಮ್. ಅವರು ಅಭಿನಯಿಸಿದ್ದಾರೆ. ತುಂಬ ಸಾಲು ಸಾಲು ಒಳ್ಳೊಳ್ಳೆ ರಂಗಭೂಮಿ ಕಲಾವಿದರನ್ನು ಹ್ಮ್. ಇದಕ್ಕೆ ಬಳಸ್ಕೊಂಡಿದ್ದಾರೆ. ಹ್ಮ್. ಹ್ಮ್. ಒಂದು ಹಾಗಾಗಿ ಸಿನಿಮಾ ಭಾಳ ಸಾಕಷ್ಟು ರಿಯಲಿಸ್ಟಿಕ್ ಆಗಿ ಹ್ಮ್. ಕಾಣಿಸ್ತಾ ಇದೆ. ತುಂಬ ದೊಡ್ಡ ಕಲಾವಿದರ ಬಳಗ, ಒಳ್ಳೆ ಟೆಕ್ನಿಷಿಯನ್ಸ್ ಬಳಗ ಇರುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಕರಾವಳಿ. ಸರ್ ನೀವು ಲ್ಯಾಂಡ್ ಲಾರ್ಡ್ ಅಲ್ಲೂ ರಾಜ್ ಸರ್ ಜೊತೆಗೆ ವರ್ಕ್ ಮಾಡಿದ್ದೀರಾ. ಹೌದು.
ಸೊ ಲ್ಯಾಂಡ್ ಲಾರ್ಡಲ್ಲೂ ವರ್ಕ್ ಮಾಡಿರೋದ್ರಿಂದ ಈ ಸಿನಿಮಾದಲ್ಲಿರುವಂತಹ ಪಾತ್ರಕ್ಕೂ ಆ ಪಾತ್ರಕ್ಕೂ ಎಷ್ಟು ಭಿನ್ನ ಅಂತ? ಅದು ತುಂಬ ವಿಭಿನ್ನವಾದ ಪಾತ್ರ ಅದು. ಹ್ಮ್. ತುಂಬ ವಿಭಿನ್ನವಾದಂಥ ಪಾತ್ರ. ಲ್ಯಾಂಡ್ ಲಾರ್ಡಲ್ಲಿ ಭಾಳ ಮನೋಜ್ಞವಾಗಿ ಹಾ, ಅಭಿನಯಿಸಿದ್ರು. ಹೌದು. ಅಂದರೆ ಹಿಂಗೂ ಹಿಂಗೂ ತೋರಿಸ್ಬೋದಾ, ತೋರಿಸ್ಬೋದಾ? ಅದು 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 ನಿಜವಾಗ್ಲೂ ಕೂಡ ಜಡೇಶ್ ಅವರ ಸರ್ ಅದ್ ನೆವರ್ ಎಕ್ಸ್ಪೆಕ್ಟ್ ಸರ್ ಅವ್ರ ಹೌದು. ಕ್ಯಾರೆಕ್ಟರ್. ಈಗೂ ಒಬ್ಬ ಮಾಡಬಲ್ರ ಅಂದ್ರೆ ಭಯ ಹುಟ್ಟಿಸೋ ರೀತಿಯಲ್ಲಿ ಹೌದು. ನಮಗೆ ಆ ಟೈಮಲ್ಲಿ ವಜ್ರಮುನಿಯವರು, ತೂಗುದೀಪ್ ಶ್ರೀನಿವಾಸ್ ಅವರೆಲ್ಲ ಇದ್ದ ಆ Exactly. ಫೀಲನ್ನು ಹ್ಮ್. ಮತ್ತೆ ಅವರು ತಗೊಂಬಂದ್ರು. ಆ ರೆಟ್ರೋ ಫೀಲಲ್ಲಿ ಅವರು ನಿಂತ್ಕೊಂಡ್ರು. ಹೌದು. ಆ ವಿಗ್ಗು ಅವ್ರು ನಿಂತ್ಕೊಳ್ಳೋದು ರೀತಿ, ಒಬ್ಬ ವರ್ಚಸ್ಸು ಅನ್ನೋದು ನಮ್ಗೆ ಅನಿಸ್ತಾ ಇತ್ತು. ಫೈಟರ್ ಅಪ್ಪ, ಫೈಟ್ ಮಾಡ್ತಾರೆ ಅನ್ನೋದು ಅನ್ನಿಸ್ತು. ಬಟ್ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಭಾಳ ವ್ಯತ್ಯಾಸ. ಅದು ಸಿನಿಮಾದಲ್ಲಿ ನೋಡಿದಾಗಲೇ ತುಂಬಾ ನಿಮಗೆ ವ್ಯತ್ಯಾಸ. ಹ್ಮ್. ಅನಿಸುತ್ತೆ. ಅದು ಭಾಳ ತುಂಬ ವಿಭಿನ್ನವಾಗಿ ಬಂದಿದೆ. ಸರ್ ಸೆಟ್ಟಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಅಂದ್ರೆ ಆ ಕಂಬಳ ಸೆಟ್ಟಲ್ಲಿ ಅಲ್ಲಿ ನಂತರ ಅನುಭವಗಳು ಅಂತಾರಲ್ಲ, ಹೇಗಿತ್ತು ಸರ್? ನನಗೆ ಗುರುದತ್ ಗಾಡಿಗೆ ಅವರು ಬಂದು ಕತೆ ಹೇಳಿದ ತಕ್ಷಣ ಹ್ಮ್. ಸರಂಗಿರುತ್ತೆ, ಕಂಬಳ ಇರುತ್ತೆ, 250 ಜೋಡಿ ಕೋಣ ಇರುತ್ತೆ, 250 50 ಜೋಡಿ. ಜೋಡಿ ಕೋಣ ಇರುತ್ತೆ. ಹ್ಮ್. ಇಷ್ಟೊಂದು 2 ಲಕ್ಷ ಒಂದಿಷ್ಟು ಜನ ಸೇರಿರ್ತಾರೆ. ಹ್ಮ್. ಆ ಮಧ್ಯದಲ್ಲಿ ನಾವು ಶೂಟ್ ಮಾಡ್ತೀವಿ ಅಂತ ಹೇಳಿದಾಗ ಯಪ್ಪ ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ ಹ್ಮ್. ಅನ್ನೋದು ನನ್ನ ತಲೆಯಲ್ಲಿ ಉಳಿದು. ಈಗ ನಮಿಗೂ ಹಾಗೆ ಅನಿಸ್ತಿದೆ ಸರ್, ಮಾಡಕ್ ಸಾಧ್ಯನಾ ಸಾಧ್ಯನಾ ಅಂತ. ಸಾಧ್ಯನಾ ಈ ವ್ಯಕ್ತಿ ಏನು ಮಾತಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ಕ್ವಾಲಿಟಿ ಏನು, ಖರ್ಚೇನು, ಇದೇನು, ಎಷ್ಟು ಜನ ಒಟ್ಟಿಗೆ ನಿಂತ್ಕೊಳ್ಳೋದು ಹೆಂಗೆ, ಅದ್ ನಿಭಾಯಿಸೋದು ಮಾತು ಕೇಳದ ಪ್ರಾಣಿಗಳು, ಹ್ಮ್. ಮನುಷ್ಯರೇ ಮಾತು ಕೇಳಲ್ಲ, ಹ್ಮ್. ಅಂಥದ್ರಲ್ಲಿ ಪ್ರಾಣಿಗಳನ್ನ ಪ್ರಾಣಿಗಳು. ಇಟ್ಕೊಂಡು ಇದನ್ನ ಅಚೀವ್ ಮಾಡೋಕ್ಕೆ ಸಾಧ್ಯನಾ? ನನಗೆ ದೊಡ್ಡ ಒಂದು ಕ್ವಶನ್ ಬರ್ಕಾಗಿತ್ತು. ಬಟ್ ಅವ್ರು ಹೇಳಿದ್ರೆಲ್ಲವನ್ನೂ ಕೂಡ ಕತೆ ಹೇಳಿದಾಗ ಏನೆಲ್ಲ ಹೇಳಿದರು ಅದೆಲ್ಲವೂ ಕೂಡ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಹ್ಮ್. ತಗೊಳ್ಳುವಂಥ ಸಾಮರ್ಥ್ಯವನ್ನು ಗುರುದತ್ಕ ಮತ್ತು ಟೀಮ್ ಅವರು ಮಾಡಿದ್ದಾರೆ. ಹ್ಮ್. ವೆರಿ ವೆರಿ ಅಪ್ರಿಷಿಯೇಟೆಡ್. ಫಸ್ಟ್ ಪಾಯಿಂಟ್ ಅದು ನಮಗೆ ಭಾಳ ವಿಶೇಷ ಅಂತ ಹೇಳಿದ್ರೆ, ಹ್ಮ್. ಅಲ್ಲಿ ಬೆಂಗಳೂರಲ್ಲಿ ಗೊತ್ತಲ್ಲ ನಿಮಗೆ, ಸೌತ್ ಕ್ಯಾನ್ರಾದಲ್ಲಿ ಏನಂದರೆ ಅವ್ರು ಎಂಥ ದೊಡ್ಡ ಸೂಪರ್ ಸ್ಟಾರ್ ಆದರೂ ಕೂಡ ಅವ್ರನ್ನ ಯಾರು ಮುಂದೆ ಡಿಸ್ಟರ್ಬ್ ಮಾಡಲ್ಲ. ಹೇಗಿದೆ? ಹಾ, ಚೆನ್ನ- ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀರಾ? ಖುಷಿ ಪಟ್ಟು ಹೋಗ್ತಾರೆ. ಒಣಸಾಂಡ ಹೌದು. ಹ್ಮ್. ಓಕೆ ಹ್ಮ್. ಡೆವಲಪ್ಲಿ ಚೆಂದ ಮಾಡಿದರು. ಹ್ಮ್. ಅವರು ನಮಗೆ ಡಿಸ್ಟರ್ಬ್ ಮಾಡಲಿಲ್ಲ. ಹ್ಮ್. ನಾವು ಅವರಲ್ಲಿ ಒಬ್ಬರಾಗಿದ್ದುಕೊಂಡು ಭಾಳ 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 ಸರಳವಾಗಿ ನಮ್ಗೆ ಭಾಳಷ್ಟು ಸಪೋರ್ಟ್ ಮಾಡಿದಂಥವ್ರು ನಮ್ಮ ಸುತ್ತಮುತ್ತ ಜನಗಳು. ಆ ಜನರ ಜೊತೆ ನಾವು ಆಮೇಲೆ ನಮಗೆ ದೊಡ್ಡ ಚಾಲೆಂಜ್ ಆಗಿದ್ದು ಒಂದು ಪ್ರಾಣಿಗಳ ಜೊತೆ, ಈ ಕೋಣದ ಜೊತೆ ನಮ್ಮ ಸಾಹಸ. ಅರ್ಧ ಗಂಟೆಗೆ ಬೀಳುವಂಥ ಮಳೆ, ಹೆಂಗೆ ಕುಂಭದ್ರೋಣ ಮಳೆ ಬಂದರೆ ನಿಲ್ಲೋದೇ ಇಲ್ಲ. ಹ್ಮ್. ಒಂದೊಂದು ದಿನ ನಾವು ಅರ್ಧ ದಿನ ಶೂಟ್ ಮಾಡಿದ್ದು ಉಂಟು, ಪ್ಯಾಕಪ್ ಮಾಡ್ಕೊಂಡು ಮನೆಗೆ ಹೋಗಿದ್ದು ಉಂಟು. ಮಳೆ, ನೆನೆದು, ಚಳಿ, ಬಿಸಿಲು, ಸಮುದ್ರ, ಕೋಣ, ಎಲ್ಲ ಚಾಲೆಂಜ್ಗಳ ಮಧ್ಯೆ ಒಂದಿಷ್ಟು ವರ್ಷ, ಎರಡು ಕಾಲು ವರ್ಷ, 3 ವರ್ಷ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.